ಅಂತ ಸ್ವಾಮಿ ವಿವೇಕಾನಂದ ಹೇಳಿದ್ರು. ಅಂತ ಯುವಕರು ಬೇಕಲ್ಲ. ಈಗ ಯುವಕರು ಹೇಗೆ ನಿರ್ಮಾಣ ಆಗ್ತಿದ್ರೆ ಅಂತಂದ್ರೆ ಬಹಳಷ್ಟು ಯುವಕರು ದುಶ್ಚಟಕ್ಕೆ ಬಲಿ ಆಗ್ಲಿಕತ್ತಾರ. ಏನ್ ಮಾಡ್ಬೇಕು ಅದು ಮಾಡ್ಲಾರ್ದು ಬೇರೆ ಬೇರೆ ಮಾಡ್ತಾ ಇದಾರೆ. ಹಾಗಾಗಿ ಯುವಕರು ಒಳ್ಳೆ ಶಕ್ತಿಯಿಂದ ನಮ್ಮ ಭಾರತ ಕಟ್ಟಬೇಕು ಅಂತಂದ್ರೆ ದುಶ್ಚಟದಿಂದ ದೂರ ಆಗಿ ನಾವೆಲ್ಲರೂ ಕೂಡ ಭವ್ಯ ಭಾರತ ಕಟ್ಟಲಿಕ್ಕೆ ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕಾಗಿದೆ. ಈಗ ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನಪ್ಪಾ ಅಂತಂದ್ರೆ ಈ ಕೆಟ್ಟದ್ದು ಬಯೋದಾಗ್ಲಿ ಕೆಟ್ಟದ್ದು ಏನಪ್ಪಾ ಅಂದ್ರೆ ಸಣ್ಣ ಸಣ್ಣ ಮಕ್ಕಳೇ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಯಾರು ಅಂತಂದ್ರೆ ತಂದೆ ತಾಯಂದ್ರು. ಭಾರತ ಕಟ್ಟಬೇಕು, ಅವರಲ್ಲಿ ಸಂಸ್ಕೃತಿ ಸಂಸ್ಕಾರ ಉಳಿಬೇಕು ಅಂತಂದ್ರೆ ಮೊದಲಿಗೆ ತಂದೆ ತಾಯಂದ್ರ ಸಂಸ್ಕಾರ ಬರಬೇಕು. ಜಾನಪದ ಗೀತೆಯನ್ನು ನಾವು ಮೂಲ ಸಹಿತ ಕಿತ್ತೊಗಿಬೇಕು, ಅಶ್ಲೀಲ ಜಾನಪದ ಗೀತೆಗಳು. ಯಾಕಂದ್ರೆ ಮುಂದೆ ಹೇಳುದು ಎಷ್ಟು ಒಳ್ಳೆ ಒಳ್ಳೆ ಜಾನಪದ ಗೀತೆಗಳಿದ್ವು, ಅದರಿಂದ ಸಂಸ್ಕಾರ ಕೊಡ್ತಿದ್ರು. ಕೆಲವು ಜಾನಪದ ಗೀತೆಗಳಿಂದ ಕಣ್ಣೀರು ಹರಿತಿದ್ರು, ಹೇಗೆ ಬಾಳ್ವೆ ಮಾಡಬೇಕು, ಹೇಗೆ ಬದುಕು ಕಟ್ಕೋಬೇಕಂತ ಹೇಳ್ತಿದ್ರು. ಹಾಗಾಗಿ ಈಗಿನ ಕಾಲದ ಏನಪ್ಪಾ ಅಂತಂದ್ರೆ ಈಗಿನ ಜಾನಪದ ಗೀತೆಗಳು ಬಹಳ ಕೆಟ್ಟ ಒಂದು ಸಭ್ಯತೆ ಇಲ್ಲ, ಅದ್ರಲ್ಲಿ ಸಭ್ಯತೆ ಅನ್ನೋದಿಲ್ಲ. ಹಾಗಾಗಿ ದಯವಿಟ್ಟು ಆ ಒಂದು ಜಾನಪದ ಗೀತೆ ಅಶ್ಲೀಲ ಜಾನಪದ ಗೀತೆಗಳಿಂದ ಸ್ವಲ್ಪ ಸಾಧ್ಯವಾದ ಮಟ್ಟಿಗೆ ದೂರ ಇದ್ರೆ ಏನಾಗ್ತದೆ ಅಂತಂದ್ರೆ ಪ್ರತಿಯೊಬ್ಬರು ಕೂಡ ಏನಪ್ಪ ಚಿಂತನೆಗಳನ್ನ ಆಲೋಚನೆಗಳನ್ನು ಬದಲು ಮಾಡ್ಕೋಬೇಕಾಗಿದೆ. ಒಂದ್ ವೇಳೆ ನಮ್ಮ ಚಿಂತನೆ ಆಲೋಚನೆ ಬದಲು ಮಾಡಿದ್ದೆ ಆದ್ರೆ ಬರೀ ನಾವು ಫಿರೋಜಾಬಾದ್ ಅಲ್ಲ ಇಡೀ ಭಾರತವನ್ನು ಒಳ್ಳೆ ರೀತಿಯಲ್ಲಿ ಕಟ್ಬಹುದು. ಯಾಕಂದ್ರೆ ನಾವು ಬಹಳ ಖುಷಿ ಆಗ್ಲಿಕ್ಕತ್ತದ. ಇಡೀ ಏನಪ್ಪಾ ಸುತ್ತ ಹಳ್ಳಿಯಲ್ಲಿ ನೋಡಿ ನೀವು ಎಲ್ಲೂ ಕೂಡ ಕೃಷ್ಣ ಜನ್ಮಾಷ್ಟಮಿ ಮಾಡಿಲ್ಲ. ಯಾಕಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇಷ್ಟು ಅದ್ದೂರವಾಗಿ ಮಡಿಕೆ ಕಟ್ಟಿ ಪ್ರತಿಯೊಬ್ಬರು ಕೂಡ ಸಂಭ್ರಮಾಚರಣೆ ಮಾಡಿ ಆಮೇಲೆ ಪ್ರಸಾದ ವ್ಯವಸ್ಥೆ ಮಾಡಿರುವಂತ ಯಾರಾದ್ರೂ ಶ್ರೇಷ್ಠ ಯುವಕರು ಎಲ್ಲಾದ್ರೂ ನೋಡಿದ್ರೆ ಅದು ಫಿರೋಜಾಬಾದ್ ಸಿಕ್ಕಲ್ಲ ಸಂದರ್ಭದಲ್ಲಿ ಹೇಳ್ತೀನಿ. ನೋಡೋ ದೃಷ್ಟಿ ಬದಲಾಗ್ಬೇಕಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಎಷ್ಟು ಅದ್ಭುತವಾಗಿ ಹೇಳ್ತಿದ್ರು, ನೋಡೋ ದೃಷ್ಟಿ ಬದಲಾದ್ರೆ ಸೃಷ್ಟಿ ಬದಲಾಗ್ತದೆ ಅಂತ ಹೇಳಿ. ಹಾಗಾಗಿ ಇರುವಂತ ಯುವಕರ ದೃಷ್ಟಿ ಬದಲಾಗ್ತಿದೆ. ಹಾಗಾಗಿ ಕೆಲವು ದಿನಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಈ ಫಿರೋಜಾಬಾದ್ ಗ್ರಾಮದ ದೃಷ್ಟಿಕೋನ ಬದಲಾಗ್ತದೆ, ಭವ್ಯ ಭಾರತ ಕಟ್ಟುವಂತ ದೃಷ್ಟಿಕೋನ ಬದಲಾಗ್ತದೆ. ಈ ಇರುವಂತ ಮಕ್ಕಳು ಕೂಡ ಪ್ರತಿಯೊಬ್ಬರು ಕೂಡ ಸಂಸ್ಕಾರವಂತರಾಗ್ತಾರೆ. ಯಾರು ನಮ್ಮ ಮಕ್ಕಳು ಕೃಷ್ಣಧಾರಿ ಆಗ್ಬೇಕು ಅಂತ ಹೇಳಿ ಕೃಷ್ಣನೇನಪ್ಪ ಅಂತಂದ್ರೆ ಒಂದು ವೇಷಭೂಷಣ ಹಾಕಿದ್ರು. ಪ್ರತಿಯೊಬ್ಬರು ತಾಯಂದ್ರೆ ಕೇಳೋರು ನನ್ನ ಮಕ್ಕಳು ಏನಾಗ್ಬೇಕು ಅಂತಂದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ಬೇಕು, ಸ್ವಾಮಿ ವಿವೇಕಾನಂದ ಆಗ್ಬೇಕು ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೆ ಕೇಳ್ರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಒಣಕಿ ಒಬ್ಬವ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬರೀ ಒಣಕಿ ಒಬ್ಬವ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತಾಗಿ ಆ ಚಿಂತನೆಗಳನ್ನ ನಾವೆಲ್ಲರೂ ಕೂಡ ಮಕ್ಕಳಿಗೆ ಹೇಳಿದ್ದೆ ಆದ್ರೆ ಭವ್ಯ ಭಾರತ ಕಟ್ಟಬೇಕು ಅಂತ ನಾವೆಲ್ಲರೂ ಕೂಡ ಶ್ರಮಿಸ್ತೀವಿ. ಮಾರ್ಗದಲ್ಲಿ ಹೋದಾಗ ಮಾತ್ರ ಒಂದು ಒಳ್ಳೆ ಭಾರತ ನಿರ್ಮಾಣ ಮಾಡ್ಬೋದು. ಯಾಕಂದ್ರೆ ಜಾತಿ ಇರ್ಲಿ, ಜಾತಿ ನಮ್ಮ ಮನೆಗಳ ಒಳಗೆ ಇರ್ಲಿ, ನಾನು ಲಿಂಗಾಯತಂದ್ರೆ ಮನೆ ಒಳಗೆ ಮಾಡ್ಲಿ, ಬೇರೆ ಕೂಲಿ ಸಮಾಜದವ್ರ ಮನೆಗಳಿರ್ಲಿ, ಆದ್ರೆ ನಮ್ಮ ಹೊಸಲ್ ದಾಟಿ ನಾವು ಏನಾದ್ರು ಹೊರಗಡೆ ಬಂದ್ರೆ ಪ್ರತಿಯೊಬ್ಬರು ಕೂಡ ನಮ್ಮವರು ಎನ್ನುವಂತ ಶ್ರೇಷ್ಠ ಕಲ್ಪನೆ ಇಟ್ಟಾಗ ಮಾತ್ರ ಭವ್ಯ ಭಾರತ ಕಟ್ಲಿಕ್ಕೆ ಸಾಧ್ಯ ಅದ. ಯಾಕಂದ್ರೆ ಈಗಿನ ದೃಷ್ಟಿಕೋನ ಹೇಗಿದೆ ಅಂತಂದ್ರೆ ಈಗಿನ ಕೆಟ್ಟ ರಾಜಕಾರಣಿಗಳು ನಮ್ಮಲ್ಲಿ ವಿಷ ಬೀಜ ಬಿತ್ತಿ ನಮ್ಗೇನಪ್ಪ ಅಂದ್ರೆ ದೂರ ಮಾಡ್ತಾ ಇದಾರೆ. ಪ್ರತಿಯೊಂದಕ್ಕೂ ನಿಗಮ ಮಾಡಬೇಕು, ಪ್ರತಿಯೊಂದಕ್ಕೂ ಜಾತಿ ಮಾಡಿ ನಮ್ಮನ್ನು ಹೊಡೆದು ಆಡ್ತಾ ಇದಾರೆ. ಅವರನ್ನ ನಾವು ಬುದ್ಧಿ ಕಲಿಸ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಿದ್ದಾಗ ಮಾತ್ರ ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ, ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗ್ತದೆ, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗ್ತದೆ, ಭವ್ಯ ಭಾರತ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಎಲ್ಲರೂ ಕೂಡ ನಮಸ್ಕಾರ ಮಾಡ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.